ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ 2005 ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಈ ಆ್ಯಕ್ಟ್ ಬಂದಿರೋದು ಮುಖ್ಯ ಉದ್ದೇಶ ಟು ಎನ್ಹಾನ್ಸ್ ದಿ ರೈಟ್ಸ್ ಗ್ಯಾರಂಟೀಡ್ ಅಂಡರ್ ಆರ್ಟಿಕಲ್ 14, 15 and 21 of the Constitution in order to enhance the women's rights. So this act especially deals with the women who have been subjected to the cruelty, harassment, negligence in the domestic relationship. So this act give the definition of aggrieved person means who has been in a domestic relationship with the respondent or and who alleges to have been subjected to any act of a domestic violence. Child means, as you all know, who is below the 18 years. In this case, you will get the various orders from the court of law. So, what is the how in this case also in this chapter the cruelty has been or else harassment has been having the wide meaning that it has been called as a cruelty, harassment, physical abuse, monetary abuse, economic abuse, social abuse, and in various ways the whoever been subjected to cruelty shall get the relief under this act. Now, how to approach the court of law? Here two types are there. Either you can directly go through the CDPO, there you can register the complaint, or else you can file the petition before the court under section 12 of the this act domestic violence. So here in this act you will get the various, as I already said, reliefs. That is protection order under section 80. In protection order ತಗೋಬಹುದು, who have been aggrieved by the domestic relationship, who have been subjected to cruelty, that women can take the relief under this section. If certain things happens, there is a ಥ್ರೆಟ್ ಇರುತ್ತೆ ಅವಳಿಗೆ, ಅಥವಾ ಬಂದು ಹೊಡಿಯೋದಿರುತ್ತೆ, ಅಬ್ಯೂಸ್ ಮಾಡೋದಿರುತ್ತೆ, ಗಲಾಟೆ ಮಾಡ್ತಾ ಇರ್ತಾರೆ, ಅಂಥ ಸಂದರ್ಭದಲ್ಲಿ ಏನು ಈ ಪ್ರೊಟೆಕ್ಷನ್ ಆರ್ಡ್ರನ್ನ ಕೇಳ್ಬೋದು. ಪಿಟಿಷನ್ ಜೊತೆಗೇ ಸೆಕ್ಷನ್ 12ಅಲ್ಲಿ ನೀವು ಇದನ್ನು ಕೇಳ್ಬೋದು. ಜೊತೆಗೆ ಸೆಕ್ಷನ್ 19 ವೇರ್ ಯು ಕ್ಯಾನ್ ಗೆಟ್ ದಿ ರೆಸಿಡೆನ್ಸ್ ಆರ್ಡರ್ ಆಲ್ಸೋ. ಸೊ ಹೂ ವೇರ್ ಅನ್ಏಬಲ್ ಟು ರಿಸೈಡ್ ಇನ್ ದ ಶೇರ್ಡ್ ಹೌಸ್ ಹೋಲ್ಡ್ ಇರೋಕ್ಕಾಗ್ತಾ ಇಲ್ಲ, ಅಥವಾ ಬೇರೆ ಮನೆ ಮಾಡಿಕೊಟ್ಟು ಅವರು ರೆಂಟ್ ಕಟ್ಟುವಂಥ ಜವಾಬ್ದಾರಿ ಕೂಡ ರೆಸ್ಪಾಂಡೆಂಟ್ಗೆ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯು ಕ್ಯಾನ್ ಗೆಟ್ ದಿ ಸಪ್ರೇಟ್ ರೆಸಿಡೆನ್ಸ್ ಆರ್ಡರ್ ಆಲ್ಸೋ ಇನ್ ದಿಸ್. ಆ್ಯಂಡ್ ಕಮಿಂಗ್ ಟು ಫಾರ್ವರ್ಡ್ ಅಂತಂದ್ರೆ ಸೆಕ್ಷನ್ 12ಅಲ್ಲಿ ಯು ಕ್ಯಾನ್ ಆಸ್ಕ್ ಫಾರ್ ದಿ ಮೊನಿಟರಿ ರಿಲೀಫ್ ವಾಟ್ ಎವರ್ ದಿ ಲಾಸ್ ಯು ಹ್ಯಾವ್ ಬಿನ್ ಕಾಸ್ಡ್, ಅಥವಾ ಅಪ್ಲಿಕೇಶನ್ ಹಾಕುವಾಗ ಆಗಿರ್ಬೋದು, ನಂತರದಲ್ಲಿ ಆಗಿರ್ಬೋದು, ನಿಮಗೆ ಏನಾದರೂ ಎಕ್ಸ್ಪೆನ್ಸಸ್ಸು ಲಾಸಸ್ಸು ಇನ್ಕರ್ಡ್ ಆಗಿದ್ದರೆ ಅದನ್ನೆಲ್ಲ ನೀವು ಇಲ್ಲಿ ಮಾನಿಟರ್ ರಿಲೀಫ್ ಅಂಡರ್ ಸೆಕ್ಷನ್ 20 ಕೇಳ್ಬೋದು. ಅಥವಾ ಲಾಸ್ ಆಫ್ ಅರ್ನಿಂಗ್ಸ್ ಆಗಿರ್ಬೋದು, ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅಥವಾ ಈ ಒಂದು ಏನು ಈ ಜಗಳ ಗಲಾಟೆ ಅಥವಾ ಇಬ್ಬರು ದೂರದಿಂದ ಏನಾದರೂ ಡಿಸ್ಟ್ರಾಕ್ಷನ್ ಆಗಿರೋದ್ರಿಂದ ನಿಮಗೆ ತೊಂದರೆ ಆಗಿದ್ದರೆ ಅಂಥ ಸಂದರ್ಭದಲ್ಲೂ ಕೇಳ್ಬೋದು. ಜೊತೆಗೆ ಇದರ ಜೊತೆಗೇ ಇಲ್ಲಿ ಇದು ಈಕ್ವಲೆಂಟ್ ಟು ದಿ ಸೆಕ್ಷನ್ 125 CRPC ಜೊತೆಗೇ ಬರುತ್ತೆ. ಅದಲ್ಲದೆ ಸಮ್ ಕೇಸಸ್ ದಿ ಚಿಲ್ಡ್ರನ್ಸ್ ಆರ್ ದೇರ್. ಸೊ ಅದು ಮಕ್ಕಳ ಒಂದು ಕಸ್ಟಡಿ, ಆ್ಯಸ್ ಯು ಆಲ್ ನೋ, ವಿದಿನ್ 5 years ಇದ್ದರೆ ಚೈಲ್ಡ್ ಶುಡ್ ಬಿ ವಿತ್ ದಿ ಮದರ್ ಓನ್ಲಿ. ಸೊ ಸೆಕ್ಷನ್ 21 ಕೆಳಗಡೆ ನೀವು ಕಸ್ಟಡಿ ಆರ್ಡ್ರನ್ನು ಮಗುವಿಗೆ ಬೇಕು ಅಂತ ಕೇಳ್ಬೋದು. ಆ್ಯಂಡ್ ಕಮಿಂಗ್ ಟು ಸೆಕ್ಷನ್ 22 ಇಲ್ಲಿ ಬಂದರೆ ನೀವು ಇನ್ ಅಡಿಷನ್ ಟು ದೀಸ್ ಆಲ್ ರಿಲೀಫ್ಸನ್ನು ನೀವೇನು ಕೇಳ್ಬೋದು, ಕಂಪೆನ್ಸೇಷನ್ ಆರ್ಡ್ರನ್ನ ಕೇಳ್ಬೋದು. ಬಿಕಾಸ್ ಆಫ್ ದಿಸ್ ಆ್ಯಕ್ಟ್ ಆಫ್ ದಿ ರೆಸ್ಪಾಂಡೆಂಟ್ ಯು ಹ್ಯಾವ್ ಬೀನ್ ಸಫರ್ಡ್ ಅ ಲಾಟ್ ಆಫ್ ಆ್ಯಂಡ್ ಯುವರ್ ಲೈಫ್ ಈಸ್ ಅಂಡರ್ ದಿ ಮಿಸ್ರಿ. ಸೊ ಅಂಡರ್ ಸಚ್ ಸರ್ಕಮ್ಸ್ಟೆನ್ಸಸ್ ಯು ಕ್ಯಾನ್ ಕ್ಲೇಮ್ compensation or damages from the husband, that whatever the injuries, mental torture, physical torture has been occurred to you, you have to claim over here. So such being the main important sections 18 to 23. Another one very important section is 23, where you can get the interim maintenance from the court of law very immediately on the first hearing of the date. ಇಲ್ಲಿ ಏನಾಗುತ್ತೆ, ಸೊ ಕೋರ್ಟ್ ವಿಲ್ ಕನ್ಸಿಡರ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಲಾ ಆ್ಯಂಡ್ ಆಲ್ಸೋ ಆರ್ಡರ್. ಇಫ್ ಮಗು ಇದ್ದರೆ ಆ ಮಗುವಿಗೆ ಸೇರಿಸ್ಬಿಟ್ಟು ಮಗುವಿನ ಒಂದು ಎಕ್ಸ್ಪೆನ್ಸಸ್ ಏನಿರುತ್ತೆ, ಅಥವಾ ನಿಮ್ಮ ಖರ್ಚು ಏನಾಗುತ್ತೆ, ನೀವು ಓದಿಲ್ಲ, ನಿಮಗೆ ನೀವು ಆರ್ ನಾಟ್ ಅನೇಬಲ್ ಟು ಮೇಂಟೈನ್ ಯುವರ್ ಸೆಲ್ಫ್ ಅಂತಂದಾಗ ಅಂಥ ಸಂದರ್ಭದಲ್ಲಿ ಕೂಡ ನೀವು
ಇಲ್ಲಿ ಸೆಕ್ಷನ್ 23 ಕೆಳಗಡೆ ಇಂಟ್ರಿಮ್ ಮೇಂಟೆನೆನ್ಸನ್ನು ಕೇಳ್ಬೋದು. ಆ್ಯಂಡ್ ಕಮಿಂಗ್ ಟು ದಟ್ ಇಫ್ ದ ಆರ್ಡರ್ ಹ್ಯಾಸ್ ಬಿನ್ ನಾಟ್ ಏನಾಗುತ್ತೆ ಅದು ನಾಟ್ ಕಂಪ್ಲೈಡ್, ಕೊಡ್ತಾ ಇಲ್ಲ ಮೇಂಟೆನೆನ್ಸು ಅವರು ಒಂದು 6-7 ತಿಂಗಳಾಗಿದೆ ಅಂತಂದಾಗ ಅವಾಗ ನೀವೇನು ಮಾಡ್ಬೋದು ಅಂದರೆ ಆ್ಯಸ್ ದ ಪ್ರೊಸೀಜರ್ ಈಸ್ ಆ್ಯಸ್ ಈಕ್ವಲ್ ಆ್ಯಸ್ ದಿ CRPC 128 ಏನು ಬರುತ್ತೆ. ಬಟ್ ಇವಾಗ BNS ಆಗಿರೋದ್ರಿಂದ BNSS, ಸೊ ಅಲ್ಲಿ ನೀವು 146 ಐ ಥಿಂಕ್, ಸೊ ಅದರ ಕೆಳಗಡೆ ನೀವು ಹಾಕ್ಕೋಬೋದು. ಹಳೆಯದಿದ್ದರೆ ನೀವು ಅದೇ 128 ಹಾಕ್ಕೋಬೋದು ಬಿಫೋರ್ ನೀವು ಲಾ ಕಮಿಂಗ್ ಇಂಟು ಫೋರ್ಸ್. ಅಲ್ಲಿ ನೀವು ಇಲ್ಲಿ ಡೊಮೆಸ್ಟಿಕ್ ಇದರಲ್ಲಿ ರೂಲ್ 6 ಸಬ್ ಕ್ಲಾಸ್ 5 ಹೇಳಿದ್ದಾರೆ. ಸೊ ಯು ಕ್ಯಾನ್ ಫೈಲ್ ಸಪ್ರೇಟ್ ಅಪ್ಲಿಕೇಶನ್ ಫಾರ್ ಎನ್ಹಾನ್ಸ್ಮೆಂಟ್ ಆಫ್ ದಿ ಮೇಂಟೆನೆನ್ಸ್ ಆರ್ಡ್ರನ್ನು ಹಾಕ್ಕೊಂಡು ಯು ಕ್ಯಾನ್ ಗೆಟ್ ದಿ ರಿಲೀಫ್ ಓವರ್. ಸೊ ಇದಾದಮೇಲೆ ಈ ಒಂದು ಯಾವುದೇ ಕೋರ್ಟ್ ಇದರ ಆರ್ಡ್ರ್ ಮೇಲೆ ನಮಗೆ ಇದು ನೀವು ಅಪೀಲ್ ಕೂಡ ಹೋಗ್ಬೋದು ಸೆಕ್ಷನ್ 29. ಒಂದು ವೇಳೆ ಕೋರ್ಟಿಂದ ನಿಮಗೆ ಪ್ರೊಟೆಕ್ಷನ್ನು ಆರ್ಡ್ರ್ ಆಗಿದೆ, ರೆಸಿಡೆನ್ಸ್ ಆರ್ಡ್ರ್ ಆಗಿದೆ, ಅದು ಈಸ್ ನಾಟ್ ಕಂಪ್ಲೈಂಗ್ ವಿತ್ ಅಂತಂದಾಗ ಸೆಕ್ಷನ್ 31 ಅಂತ ಬರುತ್ತೆ ಇದೇ ಆ್ಯಕ್ಟಲ್ಲಿ. ಇಲ್ಲಿ ಯು ಕ್ಯಾನ್ ಫೈಲ್ ಎ ಅಪ್ಲಿಕೇಶನ್ ಬಿಫೋರ್ ದ ಲಾ ದಟ್ ಈಸ್ ನಾಟ್ ಎಟ್ ಆಲ್ ಕಂಪ್ಲೈಂಗ್ ದಿ ಕೋರ್ಟ್ ಆರ್ಡರ್ ಅಂತಂದಾಗ ಇಯರ್ ಏನಿದೆ ಇಲ್ಲಿ ಪನಿಷ್ಮೆಂಟ್ ಕೂಡ ಇದೆ. ಸೊ ಸಿವಿಲ್ ಇಂಪ್ರಿಸನ್ಮೆಂಟನ್ನು ಕೊಡಲಾಗ್ತದೆ. ಸೊ ದಿಸ್ ಆ್ಯಕ್ಟ್ ಹ್ಯಾಸ್ ಬಿನ್ ಎಸ್ಪೆಷಲಿ ಮೇಡ್ ಟು ಎನ್ಹಾನ್ಸ್ ದಿ ಹ್ಯೂಮನ್ ರೈಟ್ಸ್. ಸೊ ಅದರಿಂದ ಹೂವರಿಂದ ಡೊಮೆಸ್ಟಿಕ್ ವೈಲೆನ್ಸ್, ಆಮೇಲೆ ಇಲ್ಲಿ CDPO ಅವ್ರ ಪಾತ್ರ ಕೂಡ ತುಂಬಾ ಬಹಳ ಮಹತ್ವದ್ದಾಗಿದೆ. ಅವರು ಕೂಡ ಕರೆದು ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಶಿ ಇಸ್ ರಿಯಲಿ ಸಬ್ಜೆಕ್ಟೆಡ್ ಟು ದ ಡೊಮೆಸ್ಟಿಕ್ ಹ್ಯಾರಾಸ್ಮೆಂಟ್ ಅಂತ ನೋಡಿ ಕೋರ್ಟಲ್ಲಿ ಹಾಕ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್. ಇದರಲ್ಲಿ ನಾನು ನೋಡ್ದಂಗೆ ಭಾಳಷ್ಟು ಸರಿ ಇದು ಆಪ್ಷನಲ್ ಕ್ವಶನ್ಸ್ ಪ್ರಿಲಿಮಿನರಿಯಲ್ಲಿ ಕೇಳಿದ್ದಾರೆ. ಲೈಕ್ ಸೆಕ್ಷನ್ 17 ಶೇರ್ಡ್ ಹೌಸ್ ಹೋಲ್ಡು, 18 ಪ್ರೊಟೆಕ್ಷನ್ನು ಯಾವುದರಲ್ಲಿ ಬರುತ್ತೆ ಅಂತ ಒಂದು ಸಣ್ಣ ಕ್ವಶನ್ ಇರುತ್ತೆ. ಸೊ ಯು ಹ್ಯಾವ್ ಟು ಗೋ ಥ್ರೂ ಇಟ್ ಅಂತ.